ಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ಗೆ ಸವಾಲುಗಳು ಕೂಡ ಬಹಳ ಇದೆ. ಪ್ರಮಾಣ ವಚನಕ್ಕೂ ಮುನ್ನ ಮತ್ತು ಪ್ರಮಾಣ ವಚನದ ನಂತರ ಎಲ್ಲರ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು, BS ಯಡಿಯೂರಪ್ಪನವರು, ದೇವೇಗೌಡರ ಆಶೀರ್ವಾದವನ್ನ ಪಡೆದರು. ಈ ಮೂಲಕ ಮೊದಲ ದಿನವೇ ಕೆಲ ಎಚ್ಚರಿಕೆಯ ಹಾಗೆ ಅಚ್ಚರಿಯ ಹೆಜ್ಜೆಯನ್ನ ಇಟ್ಟರು. ಕರುನಾಡಿನ ಸಿಎಂ ಆದ ಡಿಕೆ ಎಚ್ಚರಿಕೆ ಹೆಜ್ಜೆ. ಸಿದ್ದು, BSY, ದೇವೇಗೌಡರ ಆಶೀರ್ವಾದ ಪಡೆದ ಡಿಕೆ. ದಶಕಗಳ ಕನಸು, ದಶಕಗಳ ರಾಜಕೀಯ ಸಂಘರ್ಷ ಮತ್ತು ಅಗ್ನಿ ಪರೀಕ್ಷೆಗಳು, ಹೀಗೆ ಎಲ್ಲ ತೆರೆಮರೆಯ ಕಸರತ್ತುಗಳಿಗೆ ಇವತ್ತು ತೆರೆ ಬಿದ್ದಿದೆ. ಪ್ರಮಾಣ ವಚನಕ್ಕೂ ಮುನ್ನ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಜಾಣ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಖುದ್ದಾಗಿ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದಾದ ಬಳಿಕ ಮಾಜಿ ಸಿಎಂ BS ಯಡಿಯೂರಪ್ಪನವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ಡಾಲರ್ಸ್ ಕಾಲೋನಿಯಲ್ಲಿರುವ BSY ನಿವಾಸಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅವರನ್ನ ಆಲಿಂಗನ ಮಾಡುತ್ತಾ ಸ್ವಾಗತಿಸಿದ ಯಡಿಯೂರಪ್ಪ ಬಳಿಕ ಶಾಲು ಹೊದಿಸಿ ಹಾರ ಹಾಕಿ ಆಶೀರ್ವಾದ ನೀಡಿದ್ರು. ಯಡಿಯೂರಪ್ಪ ಮನೆಯ ದೇವರ ಮನೆಗೆ ಹೋಗಿ ನಮಿಸಿದ್ರು. ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಡಿಕೆ ಶಿವಕುಮಾರ್ ಭೇಟಿಯಾದ್ರು. HDD ಕಾಲಿಗೆ ಬಿದ್ದ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಪಡೆದ್ರು. ಸುಮಾರು 20 ನಿಮಿಷ ದೇವೇಗೌಡರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಬಳಿಕ ನನ್ನ ತಾಳ್ಮೆ ಬಗ್ಗೆ ದೇವೇಗೌಡರು ಮೆಚ್ಚಿಕೊಂಡಿದ್ದಾರೆ ಅಂತ ಡಿಕೆ ಹೇಳಿದ್ರು. ಕಣಜದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಬಹಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಅವರು ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೆ ನಂಬಿಕೆ ಇದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀವಿ ಅಂತ. ಇನ್ನು ಮುಂದಿನ ದಿನದಲ್ಲೂ ಕೂಡ ಬಂದು ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾರೆ. ಸದಾಶಿವನಗರದ ನಿವಾಸಕ್ಕೆ ವಾಪಸ್ಸಾದ ಡಿಕೆ ತಾಯಿ ಗೌರಮ್ಮ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು. ಇದಕ್ಕೂ ಮುನ್ನ TV9 ಜೊತೆ ಮಾತನಾಡಿದ ಡಿಕೆ ಅಭಿಮಾನಿಗಳು ಪ್ರೀತಿಯಿಂದ ಬಂದಿದ್ದಾರೆ ಅಂದ್ರು. ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಮಾತಾಡ್ತಾರೆ, ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಏನಂತೀರಿ? ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ, ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ HALಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ನೇರವಾಗಿ ಲೋಕಭವನಕ್ಕೆ ಕರೆತಂದ್ರು. ಲೋಕಭವನದಲ್ಲಿ ಡಿಕೆ ಸಾಮ್ರಾಜ್ಯವೇ ನಿರ್ಮಾಣವಾಗಿತ್ತು. ಕುಟುಂಬ ವರ್ಗದವರು, ಸಂಬಂಧಿಕರು, ಬೆಂಬಲಿಗರು, ಕಾರ್ಯಕರ್ತರು ನೆರೆದಿದ್ದರು. ಪತ್ನಿ ಉಷಾ, ಮಗಳು ಐಶ್ವರ್ಯ ಶುಭ ಕೋರಿದ್ರು. ಜವಾಬ್ದಾರಿ ನಿರ್ವಹಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸಿದ್ರು. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ. ಸಿನಿ ತಾರೆಯರು, ರಾಜಕೀಯ ನಾಯಕರು ಡಿಕೆಗೆ ವಿಶ್ ಮಾಡಿದ್ರು. ಅತ್ತ ಡಿಕೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗೆ ಬೆಂಬಲಿಗರು, ಕಾರ್ಯಕರ್ತರು ಸಂಭ್ರಮಿಸಿದ್ರು. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಯಲ್ಲೂ ಸಡಗರ ಮುಗಿಲು ಮುಟ್ಟಿತ್ತು. ಮಾಲ್ತೇಶ್ ಜೊತೆ ಈರಣ್ಣ, TV9 ಬೆಂಗಳೂರು.